ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಏರ್ ಆಯಿಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಖಂಡಿತ ಮನೆಯಲ್ಲೇ ಈ ಹೇರ್ ಆಯಿಲ್ನ ಮಾಡ್ಕೊಳ್ಳಿ. ತುಂಬಾ ಹೆಲ್ತಿಯಾಗಿರುತ್ತೆ, ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಇದು 100% ತುಂಬ ಹೆಲ್ತಿ ಆಯಿಲು ನಾನು ಮನೇಲಿ ಮಾಡೋದು. ನಾನು ಫಸ್ಟಿಂದ ಇದು ಮಾಡಿಕೊಂಡು ಹಚ್ಕೊತಿದ್ದೀನಿ. ತುಂಬ ಹೇರ್ ಫಾಲ್ ಆಗ್ತಿದೆ ಅಂದಾಗ ನನಗೆ ಇದು ಕಂಟ್ರೋಲಿಗೆ ಬರುತ್ತೆ. ನಾನು ಮಧ್ಯದಲ್ಲಿ ಸ್ವಲ್ಪ ದಿನ ಬಿಟ್ಬಿಟ್ರೆ ತುಂಬ ಏರ್ ಫಾಲ್ ಆಗುತ್ತೆ. ಇದನ್ನು ಆಗಾಗಲೇ ಕಂಟಿನ್ಯೂ ಮಾಡ್ತಾಯಿದ್ರೆ ಆಗ್ತಾಯಿರೋ ಏರ್ ಫಾಲು ಖಂಡಿತ ನಿಂತು ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ. ಇದನ್ನು ಫಾಲೋ ಮಾಡಿ ಫ್ರೆಂಡ್. ನೋಡಿ, ಒಂದ್ಸಲಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸಿ ನೋಡಿ. ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಏನೇನು ಐಟಮ್ಸ್ ಹಾಕ್ಕೊಂಡೆ, ಯಾವ ಥರ ಮನೇಲಿ ಮಾಡಿದ್ದು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಇದೆಲ್ಲ ಏನಕ್ಕೆ ತಂದಿದ್ದೀನಿ ಅಂತ ಅನ್ಕೋಬೋದು. ನಾನಿಲ್ಲಿ ಒಂಚೂರು ಇವಾಗ ಕೊಬ್ಬರಿ ಎಣ್ಣೆಗೆ ಕಾಯಿಸ್ತಾ ಇದ್ದೀನಿ. ಅದಕ್ಕೆ ಇದನ್ನೆಲ್ಲ ಹಾಕಿ ಕಾಯಿಸ್ತೀನಿ. ಯಾಕೆಂದರೆ ನನಗೆ ಇವಾಗ ಕೂದಲು ಉದುರೋದಾಗಲಿ ಡ್ಯಾಂಡ್ರಫ್ ಆಗಲಿ ಯಾವುದು ಇರಬಾರ್ದು. ಅದಕ್ಕೋಸ್ಕರ ಆದಷ್ಟು ಆಯಿಲನ್ನು ನಾವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾವೇ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನೇ. ಈಗ ನಾನಿಲ್ಲಿ ಫಸ್ಟು ಒಂದು ಎಲ್ಗ ತೊಗೊಂಡಿದ್ದೀನಿ. ನಾನು ಮನೆಯಲ್ಲಿ ನಿಮ್ಮ ಪಾಟಲ್ಲಿ ಎಲ್ಲ ಬೆಳೆದೇ ಇರ್ತೀರ, ಅದನ್ನೇ ಹಾಕ್ಕೊಂಡ್ರೆ ಸಾಕು. ನಾನು ಒಂದು ಎಲ್ಗ ಸ್ವಲ್ಪ ಇಟ್ಕೊಂಡಿದ್ದೀನಿ. ಹಾಗೆಯೇ ತುಳಸಿ ತೊಗೊಳ್ತಿದ್ದೀನಿ. ತುಳಸಿ ಇದರಲ್ಲಿ ಕೆಂಪುದು, ಕಪ್ಪುದು, ಕೃಷ್ಣ ತುಳಸಿ, ಶ್ರೀ ತುಳಸಿ ಎಲ್ಲ ಕೂಡ ಇದೆ. ಅದನ್ನು ಹಾಕ್ಕೊಳ್ಳೋಣ. ಅದನ್ನು ತೊಗೊಳ್ತೀನಿ ನಾನು. ಅದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ನಾನಲ್ಲಿ ದಾಸವಾಳದ ಎಲೆ ಇಂಪಾರ್ಟೆಂಟು. ಫಸ್ಟು ನಮಗೆ ಬೇಕಾಗಿರೋದು ದಾಸವಾಳದ ಎಲೆ. ನಾವು ಅದು ತೊಗೋಬೇಕು. ಇಮ್ಮಿಡಿಯೇಟ್ ನಮಗೆ ತಕ್ಷಣ ಮನೆಯಲ್ಲಿ ಸಿಗುವಂಥದ್ದು. ಮನೆಯಲ್ಲಿ ಹತ್ರ ಎಲ್ಲರೂ ಹಾಕ್ಕೊಂಡೇ ಇರ್ತೀರ, ಹಾಗಾಗಿ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಮತ್ತು ಒಂದು 2-3 ನಾನು ವೀಳ್ಯದೆಲೆ ಕೂಡ ತೊಗೊಂಡಿದ್ದೀನಿ. ವೀಳ್ಯದೆಲೆ ಕೂಡ ಒಳ್ಳೆಯದೇ ಹಾಕ್ಕೊಳ್ಳೋದು. ಮತ್ತು ಇಲ್ಲಿ ನಾನು ಒಣಗೊನೆ ಸೊಪ್ಪು ಅಂತ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಇದು ಕೇಳಿರ್ತೀರ. ಇದರಲ್ಲಿ ಕಣ್ಣಿಗೆ ಕಾಡಿಗೆ ಕೂಡ ಮಾಡ್ಕೊಳ್ತಾರೆ. ಅದು ಇದು ಗಿಡ, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೂದಲು ಕಪ್ಪು ಬರೋದಕ್ಕೆ ಇದೆಲ್ಲ ಒಳ್ಳೆಯದು. ಬೇಗ ಕೂದಲು ಬೆಳ್ಳಗಾಗೋದಿಲ್ಲ. ಹಾಗಾಗಿ ನಾನು ಈ ಒಣಗೊನೆ ಸೊಪ್ಪನ್ನ ಒಂದು ಇದು ಹಾಕ್ತಾಯಿದ್ದೀನಿ ಸ್ವಲ್ಪ. ಆಮೇಲೆ ನಾವು ದಾಸವಾಳ, ಮೇಯ್ನು ದಾಸವಾಳ. ಇದರಿಂದ ಕೂದಲು ಕೂಡ ಚೆನ್ನಾಗಾಗತ್ತೆ, ನಮಗೆ ಬೆಳವಣಿಗೆ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲು ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ನಮಗೆ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ತಕ್ಷಣ ನಮಗೆ ಕೂದಲು ಉದುರೋದಿಲ್ಲ. ಹಾಗೆ ನನಗೆ ಫ್ಲೇವರಲ್ಲಿ ಇದನ್ನು ಕೂಡ ನಿತ್ಯ ಕಣಗಿಲೆ ಅಂತ ಹೇಳ್ತಾರೆ, ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ ಮಲ್ಲಿಗೆ ಕೂಡ ತೊಗೊಳ್ತಾ ಇದ್ದೀನಿ. ಜಾಸ್ಮಿನ್ ಅಂತೆಲ್ಲ ಉಪಯೋಗಿಸ್ತಾರಲ್ಲ, ಇದು ನಮಗೇನಾಗುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಣ್ಣೆಯಲ್ಲಿ ಒಳ್ಳೆ ಹೂವು ಇರುತ್ತೆ ನೋಡಿ. ಮರಲೆ ಹೂವು ಕೂಡ ನಾನು ತೊಗೊಂಡಿದ್ದೀನಿ. ಇದಿಷ್ಟು ನಾನು ಇವಾಗ ಎಣ್ಣೆಗೆ ಹಾಕಿ ಕಾಯಿಸ್ಕೊಳ್ತೀನಿ. ಇದ್ರ ಜೊತೆಗೆ ಮತ್ತೆ ನಾನು ಅಲೋವೆರಾ ಕೂಡ ತೊಗೊಳ್ತೀನಿ. ಅಲೋವೆರಾ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಳ್ತೀನಿ. ಮತ್ತಿನ್ನು ಏನೇನು ಹಾಕ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಕಂಟಿನ್ಯೂ ಮಾಡೋಣ. ಈಗ ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಮಾಡ್ತಾಯಿದ್ದೀನಿ. ಉರಿ ಕಡಿಮೆ ಇರಬೇಕು, ಜಾಸ್ತಿ ಜೋರಾಗಿ ಉರಿ ಎತ್ತಬಾರ್ದು. ಸ್ಟವ್ವಿಂದು ಮೀಡಿಯಮಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ನಾವೆಲ್ಲ ಐಟಮ್ಸು ಹಾಕಿದ್ಮೇಲೆ ಆದಷ್ಟು ನಾವು ಸಿಮ್ಮಲ್ಲಿ ನಾವು ಕಾಯಿಸ್ಬೇಕು ಇದನ್ನು. ಯಾಕೆಂದರೆ ಎಣ್ಣೆ ತುಂಬ ಹೊಗೆ ಆಡಬಾರ್ದು. ಸ್ವಲ್ಪ ಹಾಕ್ತಿದ್ದಂಗೆ ನಾವು ಸಿಮ್ಮಲ್ಲೇ ಕಾಯಿಸಿದ್ರೆ ನಿಮಗೆ ಏನಾಗುತ್ತೆ, ಹೊಗೆ ತುಂಬ ಕಂಡು ಬಂದಂಗೆ ಕಾಯೋದಿಲ್ಲ. ಆದಷ್ಟು ಹೊಗೆ ಬರದೇ ಇರೋಂಗೆ ನಾವು ನೋಡ್ಕೋಬೇಕು. ಈಗ ನಾನು ಫಸ್ಟು ಸ್ವಲ್ಪ ಒಂಚೂರು ಎಣ್ಣೆ ಬಿಸಿ ಆಗೋದಕ್ಕೆ ಸ್ಟವ್ನ ನಾನು ಜೋರಾಗಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಉರಿನ ಕಮ್ಮಿ ಮಾಡ್ಕೋಬೇಕು.
ಕೆಲಸಕ್ಕೋ ಅಥವಾ ಹೆಲ್ತ್ ಪ್ರಾಬ್ಲಮ್ ಆದರೆ ತುಂಬ ಉದುರುತ್ತೆ. ಆಗ ನಾವು ಈ ಥರ ಎಣ್ಣೆನ ನಾವು ಡೈರೆಕ್ಟು ಬರೀ ಕೊಬ್ಬರಿ ಎಣ್ಣೆನೋ ಅಥವಾ ಪ್ಯಾರಾಚೂಟ್ ಎಣ್ಣೆನೋ ತಂದಿಟ್ಕೊಂಡು ಹಚ್ಚೋದಕ್ಕಿಂತ ನಾವು ಈ ಥರ ಎಣ್ಣೆ ಯೂಸ್ ಮಾಡ್ಕೋಬೇಕು. ಈಗ ಅಂಗಡೀಲಿ ರೆಡಿಮೇಡು ನಾವು ತೊಗೊಂಬರ್ತೀವಿ ಅಂತ ಅಂದರೆ ಈ ಥರ ರೆಡಿಯಾಗಿರೋದಿಲ್ಲ, ಅವರು ಇನ್ನೂ ಐಟಮ್ಸ್ ಜಾಸ್ತಿನೇ ಹಾಕಿರ್ತಾರೆ, ಆದರೆ ಸ್ವಲ್ಪ ಸ್ಟೋರೇಜ್ಗೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ಬೋದು. ಅದ್ರ ಬದಲು ನಾವು ಇದನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಈಸಿಯಾಗಿ. ಎಲ್ಲ ವಸ್ತು ನಮಗೆ ಅಂಗಡಿಲೂ ಸಿಗುತ್ತೆ. ನಾನಿಲ್ಲಿ ನೋಡಿ ಮೆಂತ್ಯ ಹಾಕ್ಕೊಳ್ತೀನಿ, ಇಂಪಾರ್ಟೆಂಟು ಮೆಂತ್ಯ. ಸ್ವಲ್ಪ ಒಂದು 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಮೆಂತ್ಯ ಹಾಕ್ಕೊಳ್ತೀನಿ. ಮೆಂತ್ಯನ ಮತ್ತು ನೀವು ಸ್ವಲ್ಪ ದಪ್ಪ ದಪ್ಪ ಪೌಡ್ರು ಮಾಡಿ ಮಿಕ್ಸಿಲಿ ಹಾಕ್ಕೋಬೋದು, ನಾನು ಡೈರೆಕ್ಟ್ ಹಾಕ್ತಿದ್ದೀನಿ. ಮತ್ತು ಇದು ಕಲೋಂಚಿ ಅಂತ, ಅಂದರೆ ಕಪ್ಪು ಜೀರಿಗೆ. ಸಾಮಾನ್ಯವಾಗಿ ಕೂದಲಿಗೆಲ್ಲ ಇದನ್ನು ತುಂಬ ಉಪಯೋಗಿಸ್ತಾರೆ, ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ 2 ಸ್ಪೂನ್ ತೊಗೊಂಡಿದ್ದೀನಿ. ಕಪ್ಪು ಜೀರಿಗೆ ಅಂತ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಇದು ಏನೂ ಅದು ಹುಡುಕ್ಬೇಕಾಗಿಲ್ಲ. ಕಪ್ಪು ಜೀರಿಗೆ ಕೊಡಿ ಅಂತನಾದ್ರು ಕೇಳ್ಬೋದು, ಅಥವಾ ಕಲೋಂಜಿ ಅಂತನಾದ್ರು ಕೇಳ್ಬೋದು. ಇದನ್ನು ಕೂಡ ನಾನು 2 ಸ್ಪೂನು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಸ್ವಲ್ಪ ಈಗ ಊರಿನ ಕಮ್ಮಿ ಮಾಡ್ಕೊಳ್ಳೋಣ, ಮೀಡಿಯಮಲ್ಲಿ. ಇದೆಲ್ಲ ಕಾಯ್ತಾ ಇರಲಿ. ಈಗ ನಾನು ಹಾಗೆ ನಿಮಗೆ ಅಲೋವೆರಾ ತೋರಿಸ್ತೆ ಅಲ್ವಾ, ಅಲೋವೆರಾನ ಸ್ವಲ್ಪ ಈ ಥರ ತೆಳುಗೆ ಕಟ್ ಮಾಡ್ಕೊಂಡಿದ್ದೀನಿ. ತೆಳುಗೆ ನೀವು ಸೈಡದು ಮುಳ್ಳು ತೆಗೆದು ಬಿಟ್ಟು ಹಾಗೇ ಹಿಂದೆದು. ಆಮೇಲೆ ಏನು ಮಾಡಬೇಕಂದ್ರೆ, ಇದು ಅಲೋವೆರಾ ಕಟ್ ಮಾಡಿದಾಗ ತಕ್ಷಣ ಇದನ್ನು ಹಾಗೆ ಕಟ್ ಮಾಡಬಾರ್ದು, ಸ್ವಲ್ಪ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿದಾಗ ಅದರಲ್ಲಿ ಯೆಲ್ಲೋ ಕಲರ್ ಎಲ್ಲ ಬರುತ್ತೆ ಎಲ್ಲೊಳೆ, ಅದು ಹೋಗಬೇಕು. ಅದು ಹೋದ್ಮೇಲೆ ನಾವು ಸೈಡದು ಮುಳ್ಳೆಲ್ಲ ಕೆರೆದುಬಿಟ್ಟು ನಾವು ಈ ಥರ ಸಣ್ಣಕ್ಕೆ ತೆಳುಗೆ ಹಚ್ಕೊಳ್ಳೋದು. ಹಾಗೆಯೇ ಮೇಯ್ನು ಈರುಳ್ಳಿ. ಈಗ ಈರುಳ್ಳಿ ಶಾಂಪು ಬಂದಿದೆ, ಸೀಗೆಕಾಯಿ ಬಂದಿದೆ, ಆಯಿಲ್ ಬಂದಿದೆ, ಎಲ್ಲ ಬಂದಿದೆ. ಆದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ, ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ತಕ್ಷಣ ನಿಲ್ಲುತ್ತೆ, ಉದುರೋದು ನಿಲ್ಲುತ್ತೆ. ಎಷ್ಟೊಂದು ಸರಿ ನಿಮ್ಗೆ ಇವೆಲ್ಲ ಆಯಿಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ನೀವು ಈರುಳ್ಳಿ ರುಬ್ಬಿಟ್ಟು ಅದನ್ನು ನೀವು ಎಣ್ಣೆಗೆ ಹಾಕ್ಕೊಂಡು ಸೋಸ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಕೂಡ ನೀವು ಹಚ್ಕೊಂಡು ಸ್ನಾನ ಮಾಡಿದ್ರೆ ತಕ್ಷಣ ನಿಮಗೆ ಅವತ್ತು ಸ್ನಾನ ಮಾಡಿ ನೋಡಿ, ಖಂಡಿತ ಕೂದಲು ಉದುರೋದಿಲ್ಲ. ಹಾಗಾಗಿ ನಾನು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ, ಹಾಗೆ ಅಲೋವೆರಾ. ಸಿಮ್ಮಲ್ಲೇ ಇರಬೇಕು, ಉರಿ ರೈಸ್ ಮಾಡಬಾರ್ದು. ಈಗ ಒಂದೊಂದೇ ಸ್ವಲ್ಪ ಸ್ವಲ್ಪ ಎಲ್ಲ ತೆಗೆದು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲ ಥರ ದಾಸವಾಳ ಹಾಕ್ತಾರೆ, ನಾನಿಲ್ಲಿ ಜಾಸ್ಮಿನ್ ಎಲ್ಲ ಹಾಕ್ತೀನಿ, ಮರಳೆ ಹೂವು ಅಂತ ಹಾಕ್ತೀನಿ. ಅಂದರೆ ಎಣ್ಣೆ ಫ್ಲೇವರು ತುಂಬ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು. ಒಂದೆಲ್ಗ ಕೂಡ ನಮಗೆ ತಂಪು, ಒಂದೆಲ್ಗ ತಂಪು ನಿಮಗೆ. ಈಗ ಇದಕ್ಕೂ ಅಷ್ಟೇ, ನಿಮಗೆ ಒಂದೆಲ್ಗದು ಕಣ್ಕಪ್ಪೆಲ್ಲ ಮಾಡ್ತಾರೆ, ಹಾಗಾಗಿ ನಾವು ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ನಾನು ದುಡ್ಡು ಕೊಟ್ಟು ಐಟಮ್ಸ್ ತಂದಿಲ್ಲ, ಎಣ್ಣೆ ಮಾತ್ರ ತೊಗೊಂಡಿರೋದು. ಹಾಗಾಗಿ ನಾವು ಇದು ನಿಧಾನವಾಗಿ ಕಾಯಬೇಕು. ಇದ್ರ ಜೊತೆಗೆ ಕರಿಬೇವನ್ನ ತುಂಬ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಕೂಡ ಕೂದಲು ಬೆಳವಣಿಗೆಗೆ ತುಂಬ ಒಳ್ಳೆಯದು, ಮತ್ತು ಕಣ್ಣಿಗೂ ಕೂಡ ಒಳ್ಳೆಯದು. ಈಗ ನಾವು ನತ್ತಿಗೆ ಎಣ್ಣೆ ಹಾಕೋದು ಕಣ್ಣಿಗೂ ಕೂಡ ತಂಪಾಗಬೇಕು. ನಾವು ಕೂದಲು ಬೆಳವಣಿಗೆ ಒಂದೇ ಅಲ್ಲ, ಕಣ್ಣಿಗೂ ಕೂಡ ತಂಪಾಗಬೇಕು, ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು. ಈಗ ನಿಮಗೆ ಕರಿಬೇವು ಸೊಪ್ಪಿಂದ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋದು. ಇದು ನಿಧಾನವಾಗಿ ಸಣ್ಣ ಉರಿಲಿ ನಿಮಗೆ ಇದ್ರದ್ದು ಸಾರಾಂಶ ಎಲ್ಲ ಬಿಡಬೇಕು. ಎಲ್ಲ ಸೊಪ್ಪು, ಹೂವಿಂದು ಎಲ್ಲ ಥರದ್ದು. ದಾಸವಾಳ ನೀವು ಎಲ್ಲ ಕಲರೂ ಹಾಕ್ಕೋಬೋದು, ವೈಟು, ರೆಡ್ಡು, ಯಾವುದು ನಿಮಗೆ ವೈಟ್ ಇರಲಿಲ್ಲ ಮನೆಯಲ್ಲಿ, ರೆಡ್ ಮಾತ್ರ ಗಿಡ ಇದೆ, ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೋಡಿ, ಈ ಬೇರು ಕೂಡ ನೀವು ನೋಡಿರ್ತೀರ. ಇಲ್ಲಿ ನಿಮಗೆ ಕೇರಳ ಸೈಡೆಲ್ಲ ಹೋದರೆ ನಿಮಗೆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಹಾಕಿಟ್ಟಿರ್ತಾರೆ, ಈ ಬೇರನ್ನ. ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗತ್ತೆ.
ಮತ್ತು ಇದು ನಿಮಗೆ ಮಂಗಳೂರು ಸೈಡಲ್ಲೂ ಅಷ್ಟೇ ಕೊಬ್ಬರಿ ಎಣ್ಣೆ ಬಾಟಲಲ್ಲಿ ಈ ಆಯಿಲ್ ಬಾಟ್ಲಿಗಳಿಗೆಲ್ಲ ಇದನ್ನು ಹಾಕಿಟ್ಟಿರ್ತಾರೆ. ಒಳ್ಳೆ ಘಮ ಇರುತ್ತೆ ಇದರಲ್ಲಿ. ಇದ್ರ ಸಾರಾಂಶ ಕೂಡ ಚೆನ್ನಾಗಿರುತ್ತೆ. ಈ ಥರ ಆಯಿಲ್ಗೆ ಹಾಕ್ಕೊಳ್ಳುವಂಥ ಬೇರು ಕೊಡಿ ಅಂತ ಅಂದರೆ ಕೊಡ್ತಾರೆ. ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ಹಾಕಲೇಬೇಕು ಅಂತೇನಿಲ್ಲ, ನೀವು ಇದ್ದರೆ ಹಾಕಿ, ಅಥವಾ ನಿಮಗೆ ಗಂದಿಗೆ ಅಂಗಡಿ ಹೋಗಿ ತಂದು ಹಾಕ್ತೀನಿ ಅಂದರೆ ಹಾಕ್ಬೋದು. ನಾನು ಸಾಮಾನ್ಯವಾಗಿ ಇದನ್ನು ಇಟ್ಕೊಂಡಿರ್ತೀನಿ ಮನೇಲಿ. ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋದು. ಒಂದ್ಸಲಿ ಒಂದು 20 ರೂಪಾಯಿಗೆ ಏನೋ ತೊಗೊಂಡು ಬಂದರೆ ನಮಗಿದು ಒಂದು ಸ್ವಲ್ಪನೇ ಯೂಸ್ ಮಾಡ್ಕೊಂಡು ಎತ್ತಿಟ್ಕೋಬೋದು. ಏನೂ ಆಗಲ್ಲ, ಎಷ್ಟು ದಿವಸ ಆದರೂ ಏನೂ ಆಗಲ್ಲ ಇದು. ಅಥವಾ ನೀವು ಆಯಿಲ್ ಬಾಟ್ಲಿಗೆ ಬೇಕಾದ್ರೂ ಹಾಕಿಟ್ಕೋಬೋದು. ನಾರ್ಮಲು ಎಣ್ಣೆ ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ಎಲ್ಲರೂ ನೋಡಿರ್ತೀರ ಇದನ್ನು. ಮಂಗಳೂರು ಸೈಡು ಅಥವಾ ಇದು ಕೇರಳ ಸೈಡು ಈ ಥರ ಎಲ್ಲ ತಲೆಗೆ ಹಚ್ಕೊಳ್ಳೋದಕ್ಕೆ ಎಣ್ಣೆಗೆ ಈ ಬೇರನ್ನು ಹಾಕೆಲ್ಲ ಇಟ್ಟಿರ್ತಾರೆ. ಎಲ್ಲ ಥರ ಬೇರುಗಳನ್ನು ಅವ್ರು ಹಾಕಿರ್ತಾರೆ, ಹಾಗೆ ಇಟ್ಟಿರ್ತಾರೆ. ಸ್ವಲ್ಪ ಇದೆಲ್ಲ ರಸ ಬೀಳಬೇಕು. ಇದು ಯಾವಾಗಲೂ ನೀವು ಎಲ್ಲೋ ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಹಾಗೆಯೇ ಇದು ಕೂದಲಿಗೆ ಡ್ಯಾಂಡ್ರಫ್ ಇದ್ದರೂ, ಆಮೇಲೆ ಸ್ವಲ್ಪ ಅಲರ್ಜಿ ಎಲ್ಲ ಇರುತ್ತೆ ಕೆಲವರಿಗೆ. ಸ್ವಲ್ಪ ತಲೆ ಬೇವುದಿದ್ರೆ ಸಾಕು, ಸ್ವಲ್ಪ ಅಲರ್ಜಿ ಥರ ಹಿಚ್ಚಿಂಗ್ ಎಲ್ಲ ಆಗ್ತಿರುತ್ತೆ. ಅದಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ನೀವು ಡೈಲಿ ಯೂಸ್ ಮಾಡ್ತಾ ಇದ್ರೆ ಉದುರೋದು ಇಲ್ಲ, ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕಣ್ಣಿಗೆ ತಂಪು, ಈ ದೃಷ್ಟಿಗೆಲ್ಲ ತುಂಬ ಒಳ್ಳೆಯದು. ಇದನ್ನು ಯಾವಾಗ ಮಕ್ಕಳಿಗೆಲ್ಲ ಹಚ್ಬೋದು. ಎಲ್ಲರೂ ಆಲ್ ಓವರ್ ಎಲ್ಲರೂ ಹಚ್ಕೋಬೋದು. ಅದರಲ್ಲೂ ಮಕ್ಕಳಿಗಂತೂ ನಾವು ಆದಷ್ಟು ಹಚ್ತಾ ಇರಬೇಕು. ಇದರಿಂದ ಏನಾಗುತ್ತೆ, ಅವ್ರಿಗೆ ದೃಷ್ಟಿ ಚೆನ್ನಾಗಿರುತ್ತೆ. ಇದು ಕಾಯ್ತಾ ಇರುವಾಗ ಈಗ ಇದಕ್ಕೆ ಸ್ವಲ್ಪ ನಾನು ಹರಳೆಣ್ಣೆ ಹಾಕ್ಕೊತೀನಿ. ತುಂಬ ಬೇಡ, ನಾನು ಸ್ವಲ್ಪ ಈಗ ಅರ್ಧ kg ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ. ನಾನೊಂದು 50 ಗ್ರಾಮಷ್ಟು ಹರಳೆಣ್ಣೆ ಹಾಕ್ಕೊತೀನಿ. ತುಂಬ ಯೂಸ್ ಮಾಡೋರು ಬೇಕಾದ್ರೆ ಒಂದು 100 ಗ್ರಾಮಷ್ಟು ನೀವು ಹಾಕ್ಕೋಬೋದು. ಆದರೆ ಇದು ನಮಗೆ ಹರಳೆಣ್ಣೆ ಜಾಸ್ತಿ ಆದರೆ ಮಕ್ಕಳು ಹಚ್ಚಿಸ್ಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ. ಜೋರಾಗಿ ಕುದಿಯೋ ಥರ ಬೇಯಿಸಬಾರ್ದು, ನಿಧಾನವಾಗಿ ಅದನ್ನೇ ಕುದ್ದು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಇದ್ದು ಅದು ನಿಮಗೆ ಅದರ ಸಾರಾಂಶ ಬಿಡಬೇಕು. ಹೀಗೆ ಇಟ್ಟು ಆಮೇಲೆ ಹಾಗೆ ಇಡಬೇಕು. ತಣ್ಣಗಾದಮೇಲೆ ನಾವು ಒಂದು ಬಾಟಲ್ಗೆ ಸೋಸ್ಕೋಬೇಕು. ತಣ್ಣಗಾಗೋ ತನಕ ನಾವು ಅದನ್ನು ಕಾಯಬೇಕು. ಇದಕ್ಕೆ ನೀವು ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಬೆಟ್ಟದ ನೆಲ್ಲಿಕಾಯಿ ಎಲ್ಲಂದಲ್ಲಿ ಸಿಗ್ತಾ ಇಲ್ಲ, ಸೀಸನ್ ಮುಗ್ದೋಗಿದೆ. ಮಾರ್ಕೆಟ್ಗೆ ಹೋದರೆ ಸಿಗುತ್ತೆ. ಆದಷ್ಟು ಬೇಕಾದ್ರೆ ಹೋದಾಗ ನಾವು ತಂದು ಹಾಕ್ಕೋಬೋದು. ನಾನು ಆ ಸೀಸನಲ್ಲಿ ಸಿಕ್ಕುವಾಗ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಅದೆಲ್ಲ ಖಾಲಿ ಆಗೋಗಿರೋದ್ರಿಂದ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಹಾಕಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಕೂಡ ನಮಗೆ ಚೆನ್ನಾಗಿ ಇದಾಗುತ್ತೆ. ಸ್ವಲ್ಪ ಅದೆಲ್ಲದ್ರದ್ದು ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಹೋಗಬೇಕು. ಈಗ ಅಲೋವೆರಾ ಆಗಲಿ, ಹೂವಿನಲ್ಲಾಗಲಿ ಸ್ವಲ್ಪ ಎಲ್ಲ ನೀರಿನ ಅಂಶ ಇರುತ್ತೆ ತಾನೆ ಎಲೆಲೆಲ್ಲ. ಹಾಗಾಗಿ ಆ ಎಲೆದೆಲ್ಲ ನೀರಿಂದೆಲ್ಲ ಹೋದರೆ ಇದು ನೊರೆ ಕಡಿಮೆ ಆಗುತ್ತೆ. ಎಣ್ಣೆ ರೆಡಿಯಾಗಿದೆ, ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಮೆಹಂದಿ ಪೌಡ್ರನ್ನ ಹಾಕ್ತೀನಿ. ಮೆಹಂದಿ ಪೌಡ್ರು 1 ಸ್ಪೂನಷ್ಟು, ಮತ್ತು ಆಮ್ಲ ಪೌಡರು 1 ಸ್ಪೂನ್, 1 ಚಮಚ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಮೊದಲೇ ಹಾಕಿದ್ರೆ ನಿಮಗೆ ಒಂಥರ ಕಪ್ಪು ಬಂದ್ಬಿಡುತ್ತೆ, ಸೀದಂಗೆ ಆಗೋಗ್ಬಿಡುತ್ತಲ್ವ. ಹಾಗಾಗಿ ನಾನೇನು ಮಾಡ್ತೀನಿ, ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಅದು ಪುಡಿನ ಹಾಕ್ತಾಯಿದ್ದೀನಿ. ನೀವು ಇದು ಮೆಹಂದಿ ಎಲೆ ಇದ್ದರೆ ಒಳ್ಳೆಯದು. ಮೆಹಂದಿ ಎಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಈಗೆಲ್ಲ ಮೆಹಂದಿ ಎಲೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ನಾವು ಮನೆ ಹತ್ರ ಹಾಕ್ಕೋಬೇಕು. ಅದಕ್ಕೇನು ಮಾಡಬೇಕು, ನಾವು ಮೆಹಂದಿ ಪುಡಿನ 1 ಸ್ಪೂನ್ ಹಾಕಿದ್ದೀನಿ, ಮತ್ತು ಆಮ್ಲ ಪೌಡ್ರೂ ಅಂದರೆ ನೆಲ್ಲಿಕಾಯಿ ಪುಡಿ ಕೂಡ
1 ಸ್ಪೂನ್ ಹಾಕಿದ್ದೀನಿ. ನಲ್ಲಿಕಾಯಿ ಹಾಕಿದ್ರೆ ನಲ್ಲಿಕಾಯಿ ಪೌಡರು ಬೇಡ. ಈಗ ಇದು ತಣ್ಣಗಾದ್ಮೇಲೆ ಬಾಟಲ್ಗೆ ಸೋಸ್ಕೊಳ್ಳೋಣ.